ಚಂದ್ರಕಲಾ, ಇವತ್ತೇ ಬೇರೆ ರೀತಿಯಾಗಿತ್ತು ಈ ದಿನ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ. ಇವತ್ತು ಸದನ ಕದನ. ಎಲ್ಲೋ ಒಂಚೂರು ಸ್ಟಾರ್ಟಿಂಗ್ ಶುರು ಮಾಡಿದ್ರು, ಆಮೇಲೆ ಒಂದ್ 2 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರು. ವಿಜಯೇಂದ್ರ ಅವರು ಮ್ಯಾಟರ್ ಚೇಂಜ್ ಮಾಡ್ಬಿಟ್ರು. ಅಯ್ಯೋ ಮುಗ್ದೇ ಹೋಯ್ತಾ, ಏನೋ ಇವತ್ತು ಅದನ್ನ ಹೇಳ್ತೀನಿ ಇದನ್ನ ಹೇಳ್ತೀನಿ ಅಂದ್ರಲ್ಲ, ಏನು ಹೇಳೋದೇ ಇಲ್ವಾ ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೆ ಹಂಗ ಆಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಮ್ಯಾಟ್ನಿ ಶೋ ಶುರು ಮಾಡ್ಕೊಂಡ್ಬಿಟ್ರು. ಶುರು ಮಾಡಿದವ್ರು ಮುಗಿಸ್ತಾ ಇಲ್ಲ. ಆಮೇಲೆ ಇವತ್ತು ಕೆಲವರು ಸದನದಲ್ಲಿ ಏನಾಯ್ತು ಅನ್ನೋದನ್ನ ನೋಡಿರಲ್ಲ, ಹಲವರು ನೋಡಿರಲ್ಲ. ಆದ್ರೆ ಏನಾಯ್ತು ಅಂತ ಇಂಚಿಂಚು ಮಾಹಿತಿಯನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಅಷ್ಟು ಮಾತ್ರ ಅಲ್ಲ, ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 9:30 ಜನ ಏನಂದ್ರು ಅಂತ ಅರ್ಧ ಗಂಟೆ ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಏನಂದ್ರು ಅಂತನೂ ಕೂಡ ನಿಮಗೆ ತೋರಿಸ್ತೀವಿ. ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ಜನರು ಏನ್ ಹೇಳಿದ್ದಾರೆ ಅಂತ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸದನದಲ್ಲಿ ಧರ್ಮಸ್ಥಳ ಕಾರ್ಯಾಚರಣೆಯ ವಾಕ್ಸಮರ, ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಅಂದ ಪರಮೇಶ್ವರ್. ದೂರುದಾರನ ಹಿಂದೆ ಕೈವಾಡ ಇದೆ ಅಂದ್ರು ಬಿಜೆಪಿಗರು. ಷಡ್ಯಂತ್ರ ಮಾಡಿದ್ಯಾರು ಮೊದಲು ಹೇಳಿ, ಸದನದಲ್ಲಿ ಆರ್ ಅಶೋಕ್ ಪಟ್ಟು. ಹೆಸರು ಫೋಟೋ ಎಲ್ಲವೂ ಬರುತ್ತೆ ಇರಿ ಎಂದ ಡಿಕೆ. ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅನ್ನುವ ಹೇಳಿಕೆ. 2 ವರ್ಷಗಳ ಬಳಿಕ ವೈರಲ್ ಮಾತಿಗೆ ಬಿಜೆಪಿ ಆಕ್ರೋಶ. ಕೆರಳಿ ಕೆಂಡವಾದ ತಿಮ್ಮರೋಡಿ. ಜೈಲಲ್ಲಿ ಕಾಟೇರ ವಿಲವಿಲ, ದರ್ಶನ್ ಭೇಟಿ ಮಾಡಿದ ವಿಜಯಲಕ್ಷ್ಮಿ. ಹಲವರು ಅರೆಸ್ಟ್ ಆಗೋದು ಬಾಕಿ ಇದೆ ಎಂದ ರಮ್ಯಾ. ಬುರುಡೆ ನೀನ್ ತಂದ್ಯಾ, ನಿನ್ನ ಜೊತೆ ಕೈ ಜೋಡಿಸಿದ್ಯಾರು? ದೂರುದಾರನಿಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ. ತನಿಖೆ ಚುರುಕೋ ಚುರುಕು. ನೀವೆಲ್ಲರೂ ಕೂಡ ಅಂದುಕೊಳ್ಳುತ್ತಿರಬಹುದು, ಧರ್ಮಸ್ಥಳ ತನಿಖೆ ಏನು ಮುಗಿದೋಯ್ತಾ, ಇಲ್ಲಿಗೆ ನಿಂತೋಯ್ತಾ, ಏನ್ ಕತೆ ಏನು ಅಂತ. ನಿಮಗೇನ್ ಅನಿಸ್ತಾ ಇದೆ ಚಂದ್ರಕಲಾ? ನಿಂತೋಯ್ತಾ? ಹಂಗೆ ಅನಿಸ್ತಾ ಇದೆ. ಆದ್ರೆ ನಾನು ಹೇಳ್ತೀನಿ ಬಹುತೇಕ ನಿಂತಿಲ್ಲ ಅಂತ. ಇವತ್ತು ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಹೇಳಿರುವಂತ ಸುಮಾರು 35 ನಿಮಿಷ ಅವರ ಮಾತನ್ನ ಸಂಪೂರ್ಣವಾಗಿ ಒಂದಲ್ಲ ಅಂತ 2 ಸಲ ಕೇಳ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಅವರಿಗೆ ನಾವು ನಮ್ಮದೇ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋಣ ಅಂತ, ಜನರಿಗೆ ಏನಾಗಿದೆ ಅಸಲಿ ಪಿಕ್ಚರ್ ಅಂತ. ಎಸ್, ಬನ್ನಿ. ಧರ್ಮಸ್ಥಳ ತನಿಖೆ ಇನ್ನೂ ನಿಂತಿಲ್ಲ. ಇಲ್ಲಿವರೆಗೆ ಆಗಿದ್ದು ಕೇವಲ 10% ತನಿಖೆ ಮಾತ್ರ. FSL ರಿಪೋರ್ಟ್ ಬಂದ ಬಳಿಕ ರಿಯಲ್ ಪಿಕ್ಚರ್ ಬಾಕಿ. FSL ವರದಿ ಬಳಿಕ ಅಸಲಿ ಇನ್ವೆಸ್ಟಿಗೇಷನ್. ತನಿಖೆ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಪರಂ. ಧರ್ಮಸ್ಥಳ ತನಿಖೆಯನ್ನು ಕೂಡ ನಿಂತಿಲ್ವಂತೆ. ನೋಡಿ, ಇಲ್ಲಿವರೆಗೆ ಆಗಿದ್ದು ಕೇವಲ 10% ತನಿಖೆ ಮಾತ್ರ. FSL ರಿಪೋರ್ಟ್ ಬಂದ ಬಳಿಕ ರಿಯಲ್ ಪಿಕ್ಚರ್ ಅನ್ನೋದು ಆಚೆ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. FSL ವರದಿ ಬಳಿಕ ಅಸಲಿ ಇನ್ವೆಸ್ಟಿಗೇಷನ್ ಏನು ಅನ್ನೋದು ಗೊತ್ತಾಗುತ್ತೆ. ತನಿಖೆಯ ಬಗ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಎಸ್, ಇದು ಒಂಥರ ಹಿಂಟ್ ಅಂತಾನೆ ಹೇಳ್ಬೋದು. ಧರ್ಮಸ್ಥಳ ತನಿಖೆ ಇಲ್ಲಿಗೆ ನಿಂತಿಲ್ಲ, ಅಬಿಬಿ ಪಿಕ್ಚರ್ ಬಾಕಿ ಹೇ ಅನ್ನೋ ತರ ಆಗೋಗ್ಬಿಟ್ಟಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದ್ ಕಡೆ ಅಡ್ಡಗೋಡೆ ದೀಪ ಇಟ್ಟಂ ಕೂಡ ಮಾತಾಡ್ತಿದ್ದಾರೆ. ಇಲ್ಲಿವರೆಗೆ ಆಗಿದ್ದು 10% ತನಿಖೆ ಮಾತ್ರ ಅಂತಂದ್ರೆ ಇನ್ನ 90% ತನಿಖೆ ಹಾಗಾದ್ರೆ ಹೇಗಿರುತ್ತಪ್ಪ? ಇದು ಸಹಜವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಧರ್ಮಸ್ಥಳ ತನಿಖೆ ಇನ್ನಷ್ಟೇ ಶುರುವಾಗಬೇಕಾಗಿದೆ. ಇಲ್ಲಿವರೆಗೂ ಆಗಿದ್ದು 10% ತನಿಖೆ ಮಾತ್ರ. FSL ರಿಪೋರ್ಟ್ ಬಂದ ಬಳಿಕ ರಿಯಲ್ ಪಿಕ್ಚರ್ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಖಂಡಿತ. ಈಗಾಗಲೇ ನಾವು ಆ ವಿಡಿಯೋನ ಪ್ಲೇ ಮಾಡ್ಕೊಂಡು ಕುತ್ಕೊಂಡ್ರೆ ಅದು ಸರಿಯಾಗಲ್ಲ. ನಾವೇ ಈಗ ಒಂದೊಂದಾಗಿ ಬಿಡಿಸಿ ನಿಮಗೆ ಏನೇನ್ ಆಯ್ತು ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದಷ್ಟು ಸಂಬಂಧಪಟ್ಟಂತ ಬ್ರೇಕಿಂಗ್ಸ್ ಗಳೆಲ್ಲ ಇದೆ, ಅದೆಲ್ಲ ತಗೊಂಡ್ಬಿಟ್ಟು ನಿಮಗೆ ಕಥೆಯ ರೂಪದಲ್ಲಿ ಏನಾಯ್ತು, ಏನ್ ಹೇಳಿದ್ರು ಅಂತ. ಅಂದ್ರೆ ಸ್ಟಿಲ್ 2/7/2025 ಬಂದಂತಹ 2ನೇ ತಾರೀಕು 7ನೇ ತಿಂಗಳು 2025ನೇ ವರ್ಷ ಅನಾಮಿಕಾ ಬುರುಡೆ ತೆಗೆದುಕೊಂಡು ಬಂದ ನಂತರದಿಂದ ಇಲ್ಲಿವರೆಗೂ ಏನೇನಾಗಿದೆ ಅಂತ ಪರಂ ಅವರು SIT ಅಧಿಕಾರಿಗಳು ಹೇಳಿಲ್ಲ. ತನಿಖೆ ಸ್ಥಿತಿ ಗತಿ ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ಪರಂ ಅವರು ಇವತ್ತು ಸದನದಲ್ಲಿ ಹೇಳಿದ್ದಾರೆ.
ಕೆಲವೊಂದು ವಿಪಕ್ಷಗಳು ಕೂಡ ಬಾಯಿ ಮುಚ್ಚಿ ಕೂರುವಂತ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಟಾಂಗ್ ಕೊಟ್ಟಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಅದು ನೋಡೋಣ. ಅದಕ್ಕೂ ಮುಂಚಿತವಾಗಿ ಧರ್ಮಸ್ಥಳ ಕೇಸ್ಗೆ ಸದನದಲ್ಲಿ ಕೋಲಾಹಲ, ಒತ್ತಡಕ್ಕೆ ಮಣಿದು SIT ತನಿಖೆ ಅಂತ ಬಿಜೆಪಿ ಆರೋಪ ಮಾಡಿತು. ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿಯವರ ಉದ್ದೇಶ ಏನು ಕೂಡ ಅರ್ಥ ಆಗ್ತಾ ಇಲ್ಲ. ತನಿಖೆ ಆದ್ರೆ ತಾನೇ ಧರ್ಮಸ್ಥಳ ಪಾವಿತ್ರತೆ ತಿಳಿಯೋದು. ಸತ್ಯ ಹೊರಗೆ ಬರುವ ತನಕ ಎಲ್ಲರೂ ಕೂಡ ಕಾಯೋಣ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಸದನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಒತ್ತಡಕ್ಕೆ ಮಣಿದು SIT ತನಿಖೆ ಅಂತ ಬಿಜೆಪಿ ಆರೋಪದ ಮೇಲೆ ಆರೋಪವನ್ನ ಮಾಡ್ತಿದೆ. ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೆಲ್ಲದಕ್ಕೂ ಕೂಡ ತಿಲಾಂಜಲಿಯನ್ನ ಹಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಿಜೆಪಿಯವರ ಉದ್ದೇಶ ಏನು ಕೂಡ ಅರ್ಥ ಆಗ್ತಾ ಇಲ್ಲಪ್ಪ. ಏನ್ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಏನು ಗುಂಡಿ ಆಗಿಸ್ಕೊಂಡೇ ಕುತ್ಕೋತೀರಾ? ಈಗಾಗಲೇ ಅನಾಮಿಕನನ್ನ ಅರೆಸ್ಟ್ ಮಾಡ್ರಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ರ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಬಿಜೆಪಿ ಅವ್ರಿಗೆ ಏನು ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದು ಕಡೆ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂಗೆ ಹೇಳಿಕೆ ಕೊಟ್ರೆ ಬಿಜೆಪಿ ನಾಯಕರು ತಂಡೋಪತಂಡದಲ್ಲಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಏನ್ ಅರ್ಥ ಒಂದು ಗೊತ್ತಾಗ್ತಿಲ್ಲ ಇಲ್ಲಿ. ಅಲ್ಲಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ನೀವು ತಾಳ್ಮೆಯಿಂದ ಇರಿ, ತನಿಖೆ ಆಗ್ತಾ ಇದೆ. ತನಿಖೆ ಆಗ್ತಿರುವಂತ ಸಂದರ್ಭದಲ್ಲಿ ಯಾಕೆ ಉದ್ದಟತನ ತೋರ್ತಾ ಇದ್ದೀರಿ? ಯಾಕೆ ನೀವು ಮಿತಿ ಮೀರ್ತಾ ಇದ್ದೀರಿ? ಇಲ್ಲಿ ಯಾರೂ ಕೂಡ ಧಾರ್ಮಿಕವಾಗೂ ಬಂದಿಲ್ಲ, ದೇವಸ್ಥಾನದ ವಿರುದ್ಧ ಕೂಡ ಯಾರೂ ಇಲ್ಲ. ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ನಾನು ಅದನ್ನು ಮತ್ತೆ ಮಾತಾಡ್ತೀನಿ, ಅದನ್ನ ಸಪರೇಟ್ ಆಗಿ ಅದು ಕತೆ ರೀತಿ ಹೇಳಕ್ಕೆ ಚಂದ. ಅದೊಂದು ಪಾಯಿಂಟ್ಸ್ ತಗೊಂಡ್ಬಿಡಿ. ಸದನದಲ್ಲಿ ಪರಂ ಉತ್ತರ, ಧರ್ಮಸ್ಥಳ ಶೋಧ ಕಾರ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೂಳೆ ಕರಗಿ ಹೋಗಿರುವ ಬಗ್ಗೆ ವರದಿ ಬರುವ ತನಕ ಸ್ಥಗಿತ. ನೋಡಿ, ಈ ವಿಚಾರ ತಿಳ್ಕೊಳ್ಳಿ, ನಾನು ಆಮೇಲೆ ನಿಮಗೆ ಅದನ್ನ ಹೇಳ್ತಾ ಹೋಗ್ತೀನಿ. ಏನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡೋದಕ್ಕೆ SIT ನಿರ್ಧಾರ ಮಾಡಿದ್ಯಂತೆ. ನೋಡಿ, FSL ವರದಿ ಬರುವವರೆಗೂ ಶೋಧ ಕಾರ್ಯ ಸ್ಥಗಿತ ಆಗುತ್ತೆ. ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಧರ್ಮಸ್ಥಳ ಶೋಧ ಕಾರ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೂಳೆ ಕರಗಿ ಹೋಗಿರುವ ಬಗ್ಗೆ ವರದಿ ಬರುವ ತನಕ ಸ್ಥಗಿತ ಆಗುತ್ತೆ. ತಾತ್ಕಾಲಿಕವಾಗಿ ಸ್ಥಗಿತ ಮಾಡೋದಕ್ಕೆ SIT ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗ FSL ವರದಿ ಮೇಲೆ ಈಗ ಎಲ್ಲರೂ ಕೂಡ ಗಮನವನ್ನ ಹರಿಸಿದ್ದಾರೆ. ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದನ್ನೇ ಹೇಳಿರುವಂತದ್ದು. FSL ವರದಿಯ ಮೇಲೆ ಈಗ ಎಲ್ಲರೂ ಕೂಡ ಚಿತ್ತವನ್ನ ನೆಟ್ಟಿದ್ದಾರೆ. FSL ವರದಿಯಲ್ಲಿ ಏನ್ ಬರುತ್ತೆ ಅದಾದ ನಂತರ ಅದ್ರ ಮೇಲೆ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಈಗ ಒಂದು ಕಡೆ ಸರ್ಕಾರ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ನಾವು ನೋಡಿದ್ವಿ ಈಗಾಗಲೇ ಡೇ 1 ಇಂದನೂ ಕೂಡ 13ನೇ ಸ್ಪಾಟು 17ನೇ ಸ್ಪಾಟ್ ಎಲ್ಲ ಮಣ್ಣು ಅಗದಾದ ನಂತರ ಅಲ್ಲಿ ಏನಾಯಿತು, ಮಣ್ಣಿನ ಸಾರಾಂಶವನ್ನು ಕೂಡ ಈಗಾಗಲೇ ತಗೊಂಡು ಹೋಗಿದ್ದಾರೆ FSLಗೆ. ಸೊ ಅಲ್ಲಿ ಏನು ಇನ್ಸ್ಟೆಂಟ್ ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ನ ನಂತರ ಏನಾಗುತ್ತೆ ಅನ್ನೋದು ಬಹಳ ಅಂದರೆ ಬಹಳ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ. ತಕ್ಷಣಕ್ಕೆ ಅಯ್ಯೋ ಬಂದ್ಬಿಡ್ತಲ್ಲ, ಇನ್ನು ಯಾವಾಗ ಬರುತ್ತೆ ಅಂದರೆ ಅದು ಕಷ್ಟ ಆಗುತ್ತೆ, ಕಾಯಲೇಬೇಕಾಗುತ್ತೆ. ಯಾಕಂತಂದ್ರೆ ನಾವು FSL ವರದಿಗಾರರಿಗೆ ಸರ್ಕಾರ ಆಗಲಿ ಅಥವಾ ನಾವಾಗಲಿ ಪ್ರೆಷರ್ ಹಾಕಕ್ಕಾಗಲ್ಲ. ಅವರಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಧಿಕಾರಿಗಳಿಗಾಗಿರ್ಬೋದು, SIT ತಂಡಕ್ಕಾಗಿರ್ಬೋದು, ನಾವು ಪೂರ್ತಿ ಫ್ರೀಡಮ್ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ನೀವು ಇಷ್ಟೇ ದಿನದಲ್ಲಿ 10 ದಿನದಲ್ಲಿ ಮಾಡ್ಕೊಡಿ, 15 ದಿನದಲ್ಲಿ ಮಾಡ್ಕೊಡಿ, ಒಂದೇ ತಿಂಗಳಲ್ಲಿ ಮಾಡ್ಕೊಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟಿದ್ದಾರೆ ಪರಮೇಶ್ವರ್ ಅವರು. ಸದನದಲ್ಲಿ ಪರಂ ಏನು ಉತ್ತರ ಕೊಟ್ಟರು, ಬನ್ನಿ ಆ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಎದುರಾಯಿತು. ತನಿಖೆಗೂ ಮುನ್ನವೇ ಬೇರೆ ಬೇರೆ ರೀತಿ ಅರ್ಥೈಸುವುದು ಸರಿಯಲ್ಲ ಅಂತಂದ್ರು ಯಾರು? ಪರಂ. ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳ್ಬೋದು. ತನಿಖೆಯನ್ನ ಹೀಗೆ ಮಾಡಿ ಅಂತ ಸಮಯವನ್ನು ನಿಗದಿ ಸಾಧ್ಯವಿಲ್ಲ. ತನಿಖೆ ಆಗುವ ತನಕ ವಿರೋಧ ಪಕ್ಷಗಳು ಸ್ವಲ್ಪ ಸಹಕರಿಸಬೇಕು. ನೀವು ಸುಮ್ಮನೆ ಇರಬೇಕು. ಎಲ್ಲ ಸತ್ಯಗಳು ಹೊರಬರುವ ತನಕ ಎಲ್ಲರೂ ಸಹಕರಿಸಬೇಕು. ನಾವು ಯಾವುದನ್ನು ಕೂಡ ಮುಚ್ಚಿಡುವುದಿಲ್ಲ, ಅಗತ್ಯವೂ ಇಲ್ಲ. ಪಾರದರ್ಶಕವಾಗಿ ದಕ್ಷತೆಯಿಂದ ಪಕ್ಷಾತೀತವಾದಂತ ತನಿಖೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ನಮ್ಮ ಉದ್ದೇಶ. ಆಮೇಲೆ ತನಿಖೆಯನ್ನ ಹೊರತುಪಡಿಸಿ ಬೇರೆ ಬೇರೆ ವಿಚಾರ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ, ಟೈಮ್ ವೇಸ್ಟ್ ಕೂಡ ಮಾಡಲ್ಲ. ವಸ್ತುಸ್ಥಿತಿಯನ್ನ ನಾನು ಸದನ ಮುಂದೆ ಹೇಳುತ್ತಿದ್ದೇನೆ. ಅಟ್ ಪ್ರೆಸೆಂಟ್ ಹೆಂಗಿದೆ ಸಿಚುವೇಶನ್ ಅದನ್ನ ನಾನು ಹೇಳ್ತಾ ಇದ್ದೇನೆ ಅಂತೇಳಿ. ಸೊ ಇಲ್ಲಿ ಚಂದ್ರಕಲಾ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಅವ್ರು ಬಾರಿ ಏನು ಹೇಳ್ತಾ ಇಲ್ಲ, ತನಿಖೆ ಆಗ್ತಾ ಇದೆ, ನೀವು ತಾಳ್ಮೆಯಿಂದ ಇರಿ. ಯಾರಾದ್ರೂ ಅದನ್ನೇ ಹೇಳ್ತಾರೆ. ತನಿಖೆ ಆಗ್ತಾ ಇದೆ, ಇದು ದೇವಸ್ಥಾನ ವಿರುದ್ಧನೋ ಅಥವಾ ನಾವು ಷಡ್ಯಂತ್ರನೋ ಅಥವಾ ಇಲ್ಲಿ ತಪ್ಪುಗಳು ನಡೆದಿದೆಯೋ ಇಲ್ವೋ ಅದೆಲ್ಲದೂ ಕೂಡ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿ. ಸೊ ಓಕೆ, ಈಗ ಏನಾಗುತ್ತೆ ಅಂತಂದ್ರೆ ಈಗ ಶುರು ಮಾಡೋಣ ನಾವು. ಒಂದು ಜಾಗದಲ್ಲಿ ಮೂಳೆ ಸಿಕ್ಕಿದೆ, ಅದು ಎಲ್ಲಿಂದ ಬಂತು ಅದು ನಾವು ನೆಕ್ಸ್ಟ್ ಪಾಯಿಂಟ್. ಅದು ಈಗ ನಾನು ವಿಚಾರಕ್ಕೆ ಬರ್ತೀನಿ. ವೆರಿ ಇಂಪಾರ್ಟೆಂಟ್ ಚಂದ್ರಕಲಾ. ವಿಪಕ್ಷಗಳು
ಧರ್ಮಸ್ಥಳದ ವಿಚಾರವಾಗಿ ನೀವು ಮಾಡುತ್ತಿರುವುದು ಸರಿಯೇ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆರ್ ಅಶೋಕ್ ಅವರು ಊಟ ಮಾಡುವುದನ್ನು ಕೂಡ ಬಿಟ್ಟು ಬಂದು ಕುಳಿತುಕೊಳ್ತಾರೆ, ಏನೋ ಹೇಳ್ತಾರೆ. ಪರಮೇಶ್ವರ್ ಅವರು ಮಾತು ಶುರು ಮಾಡ್ತಾರೆ. ಯಾವತ್ತು ಡೇಟ್ ಅಂತಂದ್ರೆ 3/7/2025 ಈ ಅನಾಮಿಕ ಒಂದು ಬುರುಡೆಯನ್ನ ಹೊತ್ತು ಧರ್ಮಸ್ಥಳ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಅದಕ್ಕೂ ಮುಂಚಿತವಾಗಿ ಸುಜಾತ ಭಟ್ ಅನ್ನೋರು ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 3ನೇ ತಾರೀಕು 7ನೇ ತಿಂಗಳು 2025 ಅಂದ್ರೆ ಹೋದ ತಿಂಗಳು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ಏನಿರುತ್ತೆ ಅಂದರೆ ಸುಮಾರು 1994ರಿಂದ 2020ರವರೆಗಿನ ಸಮಯದಲ್ಲಿ ನಾನು ಇಲ್ಲಿ ಶವ ಹೂಳುವ ಕೆಲಸವನ್ನ ಮಾಡುತ್ತಿದ್ದೆ. ನನ್ನ ಕೈಯಲ್ಲಿ ನನಗೆ ಜೀವ ಬೆದರಿಕೆಯನ್ನ ಒಡ್ಡಿ ವಿಂಡೋನೆ ತಗೊಳ್ಳಿ ತುಂಬಾ ಎಕ್ಸ್ಪ್ಲೇನ್ ಇದೆ ಇದು. ಜೀವ ಬೆದರಿಕೆಯನ್ನ ಒಡ್ಡಿ ಏನು